ಯಾವ ಆಯುಧಗಳಿಂದ ಸಿಗರೇಟಿಂದ ಸುಟ್ಟಿದ್ದೀರಾ, ಯಾವ ರೀತಿ ಎಲ್ಲದರ ಬಗ್ಗೆನೂ ಕೂಡ ಈಗ ತನಿಖೆ ಆಗುತ್ತೆ. ಇದೇ ಸ್ಥಳದಲ್ಲಿ ಕೊಲೆ ಮಾಡಿ ಕೊನೆಗೆ ಆತನನ್ನ ಹೊಡೆದು ಸಾಯಿಸಿ ಅದಾದ್ಮೇಲೆ ಬೇರೆ ಕಡೆ ಹೋಗಿ ಶವ ಬಿಸಾಕಿದ್ದು. ನೋಡಿ, ಗಮನಿಸ್ತಾ ಇದ್ದೀರಾ, ಪಟ್ಟಣಗೆರೆ ಶೆಡ್ ಇದು. RR ನಗರ ವ್ಯಾಪ್ತಿಗೆ ಬರುವಂತ ಶೆಡ್ ಇದು. ಸುಮಾರು 5 ಎಕರೆ ವಿಸ್ತೀರ್ಣವನ್ನ ಹೊಂದಿದೆ. 5 ಎಕರೆ ಇದೆ ಈ ಶೆಡ್. ಈಗಾಗಲೇ ಆರೋಪಿಗಳನ್ನ ಕರೆತಂದು ಪಂಚನಾಮೆ, ದರ್ಶನ್ ಸೇರಿದಂತೆ 4 ಪಟ್ಟಣಗೆರೆ ಶೆಡ್ಗೆ ದರ್ಶನನ್ನ ಕರೆತಂದಿದ್ದಾರೆ ಪೊಲೀಸರು. ಈಗ ಸ್ಪಾಟ್ ಮಹಜರು, ಎಲ್ಲದರ ಬಗ್ಗೆನೂ ಕೂಡ ಇಂಚಿಂಚು ಮಾಹಿತಿ. ನೋಡಿ, 2 ಕ್ಯಾಮ್ರಾ, ನಿಮ್ಗೆ 2 ವಿಜುವಲ್ಸ್ಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದು ಶೆಡ್ನ ಒಳಭಾಗದ ದೃಶ್ಯಾವಳಿಗಳು, ಇನ್ನೊಂದು ಹೊರಭಾಗದಲ್ಲಿ ದೃಶ್ಯಾವಳಿಗಳು. ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಇದೆ ಅಲ್ಲೇನೆ. ಅದರ ಜೊತೆಗೆ ಪೊಲೀಸ್ ಬಸ್ಸು, ಪೊಲೀಸ್ ಜೀಪ್ಗಳು ಕೂಡ ನಿಂತಿದೆ. ಈಗ ಸ್ಥಳ ಮಹಜರು ಕೂಡ ಆಗ್ತಾ ಇದೆ. ಇಡೀ ಕೇಸ್ನ ಪ್ರಮುಖವಾದಂತಹ ಸ್ಥಳ ಇದು, ಶೆಡ್ಡು. ಇಲ್ಲೇನೆ ಎಲ್ಲವೂ ಕೂಡ ಆಗಿದ್ದು. ಆತನಿಗೆ ಮನಸ್ಸೋ ಇಚ್ಛೆ ಥಳಿಸಿ ಮೃಗೀಯ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಆತನ ಮೇಲೆ ಕ್ರೂರವಾಗಿ ನಡ್ಕೊಂಡು ಸಿಗರೇಟಿಂದ ಸುಟ್ಟು ಬೆನ್ಮೂಳೆಯನ್ನ ಮುರಿದು ಕೊನೆಗೆ ಆತನನ್ನ ಸಾಯಿಸಿ ಹಾಕಿ ಬೇರೆ ಕಡೆಗೆ ಶವವನ್ನ ಸಾಗಾಟ ಮಾಡಿರೋದು. ಹಾಗಾಗಿ ಯಾವ ಜಾಗ, ಯಾವ ರೀತಿ ಎಳ್ಕೊಂಡು ಹೋಗ್ಲಾಯ್ತು, ಯಾವ ಜಾಗದಲ್ಲಿ ಕುತ್ಕೊಂಡು ಅವನಿಗೆ ಹೊಡೆದ್ರಿ, ಯಾವ ರೀತಿ ಆತನ ಮೇಲೆ ಹಲ್ಲೆ ಮಾಡಿದ್ರಿ, ದೊಣ್ಣೆಯಿಂದ ಹಲ್ಲೆ ಮಾಡಿದ್ರ, ಎಲ್ಲಿ ಆಯುಧಗಳನ್ನ ಎಲ್ಲಿ ಬಿಸಾಕಿದ್ದೀರಾ, ಎಲ್ಲದರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು ಪೊಲೀಸರು. ಚಿತ್ರ ಹಿಂಸೆಯನ್ನ ಕೊಟ್ಟು ನರಳಿ ಸಾವನ್ನಪ್ಪಿದ್ದು ರೇಣುಕಾಸ್ವಾಮಿ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಈಗ ಪಟ್ಟಣಗೆರೆ ಶೆಡ್ನಿಂದ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ದರ್ಶನ್ ಸೇರಿದಂತೆ ಉಳಿದಂತಹ ಆರೋಪಿಗಳನ್ನ ಕರ್ಕೊಂಡ್ ಬಂದಿದ್ದಾರೆ ಪಟ್ಟಣಗೆರೆ ಶೆಡ್ಗೆ. ಸದ್ಯಕ್ಕೀಗ ಅಲ್ಲಿಂದ ಏನ್ ಸಿಗ್ತಾ ಇದೆ ಅಪ್ಡೇಟ್ ಮಂಜುನಾಥ್? ಎಸ್ ಪೂರ್ಣಿಮಾ, ಇವತ್ತು ಏನು ಈ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಇವತ್ತು ಕಂಪ್ಲೀಟ್ ಸ್ಥಳ ಮಹಜರ್ ಮಾಡ್ಬೇಕಾಯ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಯಾವ್ಯಾವ ರೀತಿ ಕೊಲೆ ಮಾಡಿದ್ರು, ಎಲ್ಲಿ ಮಾಡಿದ್ರು, ಯಾವ ರೀತಿ ಕೊಲೆ ಮಾಡಿದ್ರು, ಯಾವ್ಯಾವ ಮಾರಕಾಸ್ತ್ರಗಳನ್ನ ಬಳಸಿದ್ರು ಅನ್ನೋ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಹುಡುಕುವ ಆಧಾರದ ಮೇರೆಗೆ ಇವತ್ತು ಪೊಲೀಸರು ಕಂಪ್ಲೀಟ್ ಚಿತ್ರಣವನ್ನ ಸ್ಥಳ ಮಹಜರ್ ಮಾಡೋದಕ್ಕೆ ಮುಂದಾಗಿದ್ರು. ಅದರಲ್ಲೂ ಮೊದಲನೇದಾಗಿ ಫಸ್ಟ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ಬೆಳಗ್ಗೆನೆ ಸುಮಾರು ಒಂದು 3 ಗಂಟೆಗಳ ಕಾಲ ಈ ವಿಚಾರ ಸಂಬಂಧಪಟ್ಟಂಗೆ ಒಂದಿಷ್ಟು ವಿಚಾರಣೆ ಮಾಡಿದ್ರು. ಆ ವಿಚಾರಣೆಯಲ್ಲಿ ಯಾರ್ಯಾರು ಅಂದ್ರೆ ಇಲ್ಲಿ ಪಟ್ಟಣಗೆರೆ RR ನಗರ ಬಳಿ ಇರುವಂತಹ ಪಟ್ಟಣಗೆರೆ ಶೆಡ್ ನಲ್ಲಿ ಹಲ್ಲೆ ಮಾಡಿದಂತವ್ರು ಯಾರು, ಯಾವ ಒಂದು ಮಾರಕಾಸ್ತ್ರಗಳನ್ನ ಬಳಸಿ ಹಲ್ಲೆ ಮಾಡಿದ್ರು, ತದಾದ ನಂತರ ಅಲ್ಲಿ ಒಂದು ಏನು ರೇಣುಕಾಸ್ವಾಮಿ ಮೃತಪಟ್ಟ ನಂತರ ಯಾವ ಒಂದು ವೆಹಿಕಲ್ ಅಲ್ಲಿ ಎಲ್ಲಿಗೆ ಸಾಗಾಟ ಮಾಡಿ ಬಾಡಿಯನ್ನ ಬಿಸಾಟ್ಲಾಯ್ತು, ಯಾರ್ಯಾರು ಗಾಡಿಲಿ ಹೋಗಿದ್ರು, ಅದೆಲ್ಲಾ ಮಾಹಿತಿ ಆದ ಮೇಲೆ ಇವತ್ತು ಕಂಪ್ಲೀಟ್ ಸ್ಥಳ ಮಹಜರ್ ಮಾಡ್ತಿರುವಂತದ್ದು. ಮೊದಲನೇದಾಗಿ ಏನು ಶೆಡ್ ನಲ್ಲಿ ಹಲ್ಲೆ ಮಾಡಿ ಮೃತಪಟ್ಟ ನಂತರ ಸುಮ್ಮನಲ್ಲಿರುವಂತಹ ರಾಜಕಾಲುವೆಗೆ ಹೆಣವನ್ನು ಕೊಂಡೊಯ್ತಾರೆ. ಅಲ್ಲಿ ಹೆಣವನ್ನ ಕೊಂಡೊಯ್ದಂತಹ 4 ಆರೋಪಿಗಳಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಸ್ಥಳ ಮಹಜರ್ ಆಯ್ತು. ಅಲ್ಲಿಂದ ಸ್ಥಳ ಮಹಜರ್ ಮಾಡಿದಂತಹ ನೆಕ್ಸ್ಟ್ ಸೀದಾ ಇಲ್ಲಿ ಏಕಾಏಕಿ ಅಂದ್ರೆ ಇಲ್ಲಿ ಪಟ್ಟಣಗೆರೆಯಲ್ಲಿ ನಡೆದಂತಹ ಹಲ್ಲೆ ಮಾಡಿದಂತಹ ಸ್ಥಳಕ್ಕೆ ಫಸ್ಟ್ ಆರೋಪಿಗಳನ್ನ ಕರ್ಕೊಂಡ್ಬಂದು ಸ್ಥಳ ಮಹಜರ್ ಮಾಡಿದ್ರು. ಇಲ್ಲಿ ಸ್ಥಳ ಮಹಜರ್ ಮಾಡುವಾಗ ಪೊಲೀಸರು ಅವರು ಯಾವ ಒಂದು ಮಾರಕಾಸ್ತ್ರಗಳನ್ನ ಬಳಸಿ ಅಂದ್ರೆ ಆ ದೊಣ್ಣೆಯನ್ನ ಇಟ್ಕೊಂಡಿದ್ರ ಅಥವಾ ಕಬ್ಬಿಣವನ್ನ ಇಟ್ಕೊಂಡಿದ್ರ ಅದೆಲ್ಲದನ್ನ ಬೆರಳಚ್ಚು ಸಮೇತ ಇವತ್ತು ಸ್ಥಳ ಮಹಜರ್ ಮಾಡ್ತಿರುವಂತದ್ದು. ಇದೆಲ್ಲ ಮುಗಿದ ನಂತರ ಇದಕ್ಕೆ ಎಲ್ಲ ಪ್ರೇರೇಪಣೆ ಕೊಟ್ಟಿದ್ಯಾರು, ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ಯಾರು, ಯಾಕೆ ನೀವು ಅಲ್ಲೇ ಮಾಡಿದ್ರಿ ಅಂತ ಹೇಳಿದಾಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಹೆಸರು ಬಾಯ್ಬಿಟ್ಟಿರೋದಂತೂ. ಜೊತೆಗೆ ಅವ್ರನ್ನು ಕೂಡ ಪೊಲೀಸ್ ಸ್ಟೇಷನ್ ಇಂದ ಈಗ ನೇರವಾಗಿ ಇದೇ ಒಂದು RR ನಗರದಲ್ಲಿರುವಂತಹ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಈಗ ಪವಿತ್ರ ಗೌಡ, ದರ್ಶನ್ ಸೇರಿ ಒಟ್ಟು 13 ಜನರನ್ನು ಕೂಡ ಈಗ ಇಲ್ಲಿ ಕರ್ಕೊಂಡ್ ಬಂದು ಸ್ಥಳ ಮಹಜರ್ ಮಾಡ್ತಿರುವಂತದ್ದು. ಅಂದ್ರೆ ಮೊದಲನೇದಾಗಿ ಎಲ್ಲಿ ಅವರು ಫಸ್ಟ್ ಡ್ರಿಂಕ್ಸ್ ಮಾಡಿದ ನಂತರ ಅಲ್ಲಿ ಒಂದು JCB ಮೂಲಕ ಆ JCB ಪಕ್ಕದಲ್ಲಿ ಒಂದೆರಡು ಹಳೆ ವಾಹನಗಳು ನಿಂತಿದ್ವು, ಯಾರಿಗೂ ಸೌಂಡ್ ಬರಬಾರ್ದು ಅಂತೇಳಿ ಅಲ್ಲಿ ಹಲ್ಲೆ ಮಾಡ್ಲಾಗ್ತಿತ್ತು ಅಂತೇಳಿ ಇಲ್ಲಿನ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಆ ಆಧಾರದ ಮೇಲೆ ದರ್ಶನ್ ಅವರು ಕೂಡ ಹಲ್ಲೆ ಮಾಡೋ ಸಮಯದಲ್ಲಿ ಇಲ್ಲೇ ಇದ್ರ, ದರ್ಶನ್ ಅವರು ಹಲ್ಲೆ ಮಾಡಿದ್ರ ಅಂತೇಳಿ ಪ್ರತಿ ಒಂದು ಇಂಚಿಂಚು ಎಲ್ಲಾ ಆಯಾಮಗಳಲ್ಲೂ ಕೂಡ ಈಗ ಪೊಲೀಸರು ಸ್ಥಳ ಮಹಜರ್ ಮಾಡ್ತಿರುವಂತದ್ದು. ಪೂರ್ಣಿಮಾ. ಮಂಜುನಾಥ್, ಮೊದಲಿಗೆ ಪೊಲೀಸ್ ಬಸ್ಸಲ್ಲಿ ಒಂದಷ್ಟು ಜನ ಆರೋಪಿಗಳನ್ನ ಕರ್ಕೊಂಡು ಬರಲಾಗುತ್ತೆ. ಅವರ ಸ್ಥಳ ಮಹಜರು ಮುಗಿದ ಮೇಲೆ ಈಗ ದರ್ಶನ್ ಹಾಗೆ ಪವಿತ್ರ ಎಂಟ್ರಿ ಆಗಿರೋದು.
ಎಸ್ ಹೌದು, ನಾನು ಅವಾಗಲೇ ಹೇಳ್ದಾಗೆ ಅಂದ್ರೆ ಫಸ್ಟ್ ಆರೋಪಿಗಳೇನಿದ್ದಾರೆ, ಆರೋಪಿ ಅಂದ್ರೆ ಪೊಲೀಸರ ಒಂದು ಚಾಣಕ್ಯತನ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿದ್ದು. ಅಂದ್ರೆ ಫಸ್ಟ್ ಮೊದಲನೇದಾಗಿ ಯಾಕೆ ಆ 4-5 ಆರೋಪಿಗಳನ್ನ ಇಲ್ಲಿ ಕರೆ ತಂದ್ರು ಅಂದ್ರೆ, ಇಲ್ಲಿ ಫಸ್ಟ್ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಕರೆ ತಂದ್ರು. ಇಲ್ಲಿ ಆರೋಪಿಗಳು ಏನಾದ್ರೂ ದರ್ಶನ್ ಒಂದು ಏನಾದ್ರೂ ಮಾಹಿತಿ ಕೊಡ್ಬೋದು, ಇಲ್ಲ ಆರೋಪಿಗಳು ಬೇರೆ ಏನಾದ್ರೂ ಮಾಹಿತಿ ಕೊಡ್ಬೋದು ಅನ್ನೋ ಆಧಾರದ ಮೇರೆಗೆ ಫಸ್ಟ್ ಈ ಆರೋಪಿಗಳು ಎಲ್ಲಿ ಹಲ್ಲೆ ಮಾಡಿದ್ದಲ್ಲಿ, ಯಾವುದರಿಂದ ಹಲ್ಲೆ ಮಾಡಿದ್ರು, ಇವರು ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ, ತದಾದ ನಂತರ ದರ್ಶನ್ ಮತ್ತೆ ಪವಿತ್ರ ಗೌಡ ಬಂದ್ಮೇಲೆ ಅವ್ರು ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಇಬ್ಬರದು ಹೇಳಿಕೆ ಒಂದಕ್ಕೊಂದು ಸರಿ ಆಗುತ್ತಾ, ಅಥವಾ ಎಲ್ಲರನ್ನೂ ಒಟ್ಟಿಗೆ ಕರೆ ತಂದು ಅವ್ರನ್ನ ಇಲ್ಲಿ ನಾವು ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಎಲ್ಲರೂ ಒಂದೇ ಮಾಹಿತಿ ಕೊಟ್ರೆ ಪೊಲೀಸರಿಗೆ ಒಂದಿಷ್ಟು ಅನುಮಾನ ಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ತಾಳೆ ಹಾಕೋದಕ್ಕೆ ದರ್ಶನ್ ಮತ್ತೆ ಪವಿತ್ರ ಗೌಡ ಹೇಳಿಕೆ ಮತ್ತೆ ಮೊದಲು ಕರೆ ತಂದಂತಹ ಆರೋಪಿಗಳನ್ನ ತಾಳೆ ಹಾಕುವುದಕ್ಕೆ ಫಸ್ಟ್ ಒಂದು 4-5 ಜನ ಇಲ್ಲಿ ಹಲ್ಲೆ ಮಾಡಿದಂತಹ ಆರೋಪಿಗಳನ್ನ ಕರೆ ತಂದು ಇನ್ವೆಸ್ಟಿಗೇಷನ್ ಮಾಡಿರುವಂತದ್ದು. ಅಂದ್ರೆ ಅವರ ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿಕೊಂಡಿರುವಂತದ್ದು. ಅವರ ಹೇಳಿಕೆ ಹಿನ್ನೆಲೆ ಅವರೆಲ್ಲ ಏನ್ ಈ ಹೇಳಿಕೆ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನು ಕರೆ ತಂದು ಸ್ಥಳ ಮಾಜರ್ ಮಾಡ್ತಿದ್ದಾರೆ. ಈಗ ಅಂದ್ರೆ ಏನು ಈ ಹಿಂದೆ ಹಲ್ಲೆ ಮಾಡಿದಂತ ಆರೋಪಿಗಳ ಹೇಳಿಕೆ ಜೊತೆಗೆ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರು ಯಾವ ರೀತಿ ಹೇಳಿಕೆ ಕೊಡ್ತಾರೆ, ಅವರ ಎಲ್ಲರೂ ಹೇಳ್ತಿರೋದು ಸರಿ ಇದೆಯಾ ತಪ್ಪಿದ್ಯಾ, ಅಥವಾ ಇವರೇ ಬೇರೆ ಮಾಹಿತಿ ಕೊಟ್ರೆ ಅಥವಾ ದರ್ಶನ್ ಪವಿತ್ರ ಗೌಡ ಬೇರೆ ಮಾಹಿತಿ ಕೊಟ್ರೆ ಒಂದಕ್ಕೊಂದು ಅಂದ್ರೆ ಇಲ್ಲಿ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಬಹುದು ಅಂತ ಒಂದು ಈ ಹಿನ್ನೆಲೆಯಲ್ಲಿ ಪೊಲೀಸರು ಪ್ಲಾನ್ ಮಾಡಿ ಮೊದಲು ಹಲ್ಲೆ ಮಾಡಿದಂತ ಆರೋಪಿಗಳನ್ನ ಕರೆ ತಂದು ವಿಚಾರಣೆ ಮಾಡೋದು. ಅದಾದ ನಂತರ ಅವರ ಹೇಳಿಕೆಯ ಬೆನ್ನಲ್ಲೇ ಅವ್ರ ಹೇಳಿಕೆಯನ್ನ ದಾಖಲಿಸಿಕೊಂಡ ನಂತರ ಈಗ ಪವಿತ್ರ ಗೌಡ ಮತ್ತೆ ದರ್ಶನ್ ಮತ್ತೆ ಉಳಿದಂತಹ ಆರೋಪಿಗಳನ್ನ ಕರೆ ತಂದು ಈಗ ಸ್ಥಳ ಮಾಜರ್ ಮಾಡ್ತಿರುವಂತದ್ದು. ಪೂರ್ಣಿಮಾ, ಅಂದ್ರೆ ಮಂಜುನಾಥ್, ಈಗ ಒಬ್ಬೊಬ್ಬರಾಗಿ ಒಂದೊಂದೇ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಾಜರ್ ಆಗ್ತಾ ಇದೆಯಾ, ಅಥವಾ ದರ್ಶನ್ ಪವಿತ್ರ ಗೌಡ ಬಿಟ್ಟು ಉಳಿದಂತ ಆರೋಪಿಗಳನ್ನ ಮೊದಲು ಸ್ಥಳ ಮಹಾಜರ್ ಆಗಿದೆ, ಈಗ ದರ್ಶನ್ ಪವಿತ್ರ ಗೌಡ ಇಬ್ರು ಕೂಡ ಒಟ್ಟಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಾಜರ್ ಆಗ್ತಿದ್ಯಾ ಹೆಂಗೆ ಅಂತ? ಹೌದು ಅಂದ್ರೆ ಇಲ್ಲಿನ ಸದ್ಯ ಈಗ ಸಿಕ್ಕಿನ ಮಾಹಿತಿ ಪ್ರಕಾರ ಈಗ ಮೊದಲನೇ ಒಂದು KSRP ತುಕಡಿಯಲ್ಲಿ ಬಂದಂತಹ ಆರೋಪಿಗಳೇನಿದ್ದಾರೆ ಅವರದೆಲ್ಲ ಸಂಪೂರ್ಣವಾಗಿ ಬೆರಳಚ್ಚಿನಿಂದ ಹಿಡಿದು ಫೋಟೋಗ್ರಫಿಯಿಂದ ಹಿಡಿದು ಎಲ್ಲದೂ ಕೂಡ ಕಂಪ್ಲೀಟ್ ತನಿಖೆ ಅಂದ್ರೆ ಇಲ್ಲಿನ ಒಂದಿಷ್ಟು ಸ್ಥಳ ಮಾಜರ್ ಆಗಿರುವಂತದ್ದು. ಈ ಹೇಳಿಕೆಯನ್ನ ಖಂಡಿಸಿ ಈ ಹೇಳಿಕೆಯ ಆಧಾರದ ಮೇರೆಗೆ ಈಗ ಪವಿತ್ರ ಗೌಡ ಮತ್ತೆ ದರ್ಶನ್ ಅವ್ರನ್ನ ಸ್ಥಳ ಮಾಜರ್ ಮಾಡ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವರಿಬ್ರು ಹೇಳಿಕೆ ಕೊಟ್ಟಿರಂತ ಇನ್ನು ಮಿಕ್ಕಿದಂತಹ ಇಲ್ಲಿಂದ ಅಂದ್ರೆ ಮೃತಪಟ್ಟ ನಂತರ ಇಲ್ಲಿಂದ ಸೀದಾ ನೇರವಾಗಿ ಸುಮ್ಮನಲ್ಲಿರುವಂತಹ ರಾಜಕಾಲುವೆಗೆ ಕರ್ಕೊಂಡು ಹೋಗ್ತಾರೆ. ಆ ರಾಜಕೀಯಲ್ಲಿ ಕರ್ಕೊಂಡು ಹೋಗ್ಬೇಕಂತಾರೆ ಯಾರಿದ್ರು ಅನ್ನೋದಕ್ಕೂ ಕೂಡ ಮುಂಚೆ ಅಲ್ಲೂ ಕೂಡ ಮಾಹಿತಿ ನಮ್ಗೆ ತಪ್ಪು ರವಾನೆ ಆಗ್ಬಾರ್ದು ಅನ್ನೋ ವಿಚಾರಣೆಯಿಂದ ಈಗಾಗಲೇ ಪೊಲೀಸರು ಅಲ್ಲೂ ಕೂಡ ಸುಮ್ಮನಳ್ಳಿಗೆ ಕರ್ಕೊಂಡೋಗಿ ಅಲ್ಲಿ ಬಾಡಿ ಎಲ್ಲಿಗೆ ತಳ್ಳಿದ್ರು, ಯಾರು ತಳ್ಳಿದ್ರು ಅಂತೇಳಿ ಅಲ್ಲೂ ಕೂಡ ಈಗಾಗಲೇ ಸ್ಥಳ ಮಾಜರ್ ಮಾಡಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಈ ಕೊಲೆ ಮತ್ತೆ ಈ ಕಿಡ್ನಾಪ್ ಕೇಸ್ ಪ್ರಕರಣ ಸಂಬಂಧಪಟ್ಟಂಗೆ ದರ್ಶನ್ ಗ್ಯಾಂಗ್ ಏನಿದೆ ಪ್ರತಿಯೊಬ್ಬರದು ಇಂಚಿಂಚು ಮಾಹಿತಿಯನ್ನ ಎಲ್ಲಾ ಮಾಹಿತಿ ಎಲ್ಲಾ ಹ್ಯಾಂಗಲ್ ಅಲ್ಲೂ ಕೂಡ ಸ್ಥಳ ಮಾಜರ್ ಮಾಡುವ ಮೂಲಕ ಸಾಕ್ಷ್ಯಾಧಾರಗಳನ್ನ ಪೊಲೀಸರು ಕಲೆಕ್ಟ್ ಮಾಡ್ತಿದ್ದಾರೆ. ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರದ್ದು ಕೂಡ ಸ್ಥಳ ಮಾಜರ್ ತನಿಖೆ ಶುರುವಾಗಿರುವಂತದ್ದು. ಪೂರ್ಣಿಮಾ, ಇನ್ನು ಮಂಜುನಾಥ್, ಇಲ್ಲಿಂದ ಆ ಸುಮನಹಳ್ಳಿ ರಾಜಕಾಲುವೆ ಏನಿದೆ ಅಲ್ಲೇನಾದ್ರೂ ಮತ್ತೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇದೆಯಾ? ಯಾಕಂದ್ರೆ ಅಲ್ಲಿ ಬರೀ 4-5 ಆರೋಪಿಗಳನ್ನಷ್ಟೇ ಕರ್ಕೊಂಡು ಹೋಗಿದ್ದು. ಹೌದು ಪೂರ್ಣಿಮಾ, ಈಗ ಅಂದ್ರೆ ಇಲ್ಲಿ ಮೃತಪಟ್ಟಂತಹ ಏನು ರೇಣುಕಾಸ್ವಾಮಿ ಇದ್ದಾನೆ ಅವ್ರನ್ನ ಒಂದು ಕಾರಲ್ಲಿ 3-4 ಜನ ಕೂರ್ಬೋದು. ಸೊ ಹಾಗಾಗಿ ಇಲ್ಲಿಂದ ಸುಮ್ನಳ್ಳಿ ರಾಜಕಾಲುವೆ ಕರ್ಕೊಂಡು ಹೋದಂತ ಯಾರು ಕರ್ಕೊಂಡು ಹೋಗಿದ್ರು ಅವ್ರನ್ನಷ್ಟೇ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರ್ ಪ್ರಕ್ರಿಯೆ ಮುಗ್ದಿರುವಂತದ್ದು. ಸದ್ಯ ಈಗ ಅದೆಲ್ಲ ತನಿಖೆಯನ್ನ ಮುಗಿಸ್ಕೊಂಡು ಈಗ ಇಲ್ಲಿ ಹಲ್ಲೆ ಮಾಡಲಾಗಿತ್ತು. ಈ ಒಂದು ಆರ್ ನಗರ ಬಳಿ ಇರುವ ಪಟ್ಟಣಗೆರೆ ಶೆಡ್ ಏನಿದೆ ಇಲ್ಲಿ ಹಲ್ಲೆ ಮಾಡಲಾಗಿತ್ತು. ಇಲ್ಲಿ ಕಿಡ್ನಾಪ್ ಮಾಡಿದ ತಕ್ಷಣ ಇಲ್ಲಿ ಎಷ್ಟು ಗಂಟೆ ಕರ್ಕೊಂಡ್ಬಂದ್ರು, ಆಗ ಇಲ್ಲಿ ಯಾರ್ಯಾರಿದ್ರು, ದರ್ಶನ್ ಏನಾದ್ರು ನಿಮ್ಗೆ ಫೋನ್ ಮುಖಾಂತರನೇ ಹೇಳಿದ್ದ ಹಲ್ಲೆ ಮಾಡಿ ಅಂತ, ಅಥವಾ ಸ್ಪಾಟ್ ಅಲ್ಲೇ ಬಂದು ನಿಮ್ಗೆ ಹೊಡಿರಿ ಅಂತ ಹೇಳಿದ್ದ, ಅಥವಾ ಏನಾದ್ರು ಅವರೇ ಹಲ್ಲೆ ಮಾಡಕ್ ಮುಂದಾಗಿದ್ರ, ಯಾರೆಲ್ಲ ಇದ್ರು ಹಲ್ಲೆ ಮಾಡ್ಬೇಕಾರೆ, ಏನೆಲ್ಲ ವಿಚಾರ ಹೇಳಿದ್ರು, ನೀವು ಯಾವ ರೀತಿ ಹಲ್ಲೆ ಮಾಡಿದ್ರಿ, ಯಾವ್ಯಾವ ಮಾರಕಾಸ್ತ್ರಗಳನ್ನ ಬಳಸಿದ್ರಿ ಅಂತೇಳಿ ಈಗ ಸ್ಥಳ ಮಾಜರ್ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಪೂರ್ಣಿಮಾ, ಖಂಡಿತ ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಪೊಲೀಸರ ಚಾಣಾಕ್ಷತೆಯ ಬಗ್ಗೆ ನಾವು ಮೆಚ್ಚಲೇಬೇಕು. ಯಾಕಂದ್ರೆ ಆರಂಭದಲ್ಲಿ ಒಂದಷ್ಟು ಜನ ಆರೋಪಿಗಳನ್ನಷ್ಟೇ ಕರ್ಕೊಂಡ್ಬರ್ತಾರೆ ಸ್ಪಾಟ್ ಮಹಜರಿಗೆ. ಅಲ್ಲಿ ದರ್ಶನ್ನೂ ಇರಲ್ಲ, ಪವಿತ್ರ ಗೌಡನೂ ಕೂಡ ಇರಲ್ಲ. ಒಂದು ಪೊಲೀಸ್ ಬಸ್ಸಲ್ಲಿ ಮೊದಲಿಗೆ ಆರೋಪಿಗಳನ್ನ ಉಳಿದಂಥ ದರ್ಶನ್ನು ಪವಿತ್ರ ಗೌಡ ಅವರಿಬ್ಬರನ್ನ ಬಿಟ್ಟು ಉಳಿದಂಥ ಆರೋಪಿಗಳನ್ನ ಕರ್ಕೊಂಡ್ಬಂದು ಮೊದಲ ಹಂತದಲ್ಲಿ ಸ್ಪಾಟ್ ಮಹಜರನ್ನ ಮಾಡ್ತಾರೆ ಪಟ್ಟಣಗೆರೆ ಶೆಡ್ನ ಒಳಗಡೆ. ಅವ್ರ ಹತ್ರ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದು 1 to 1. ಯಾವ ರೀತಿ ಹಲ್ಲೆ ಮಾಡಿದ್ರಿ, ಯಾವೆಲ್ಲ ಮಾರಕಾಸ್ತ್ರಗಳನ್ನ ಬಳಸಿ ಹಲ್ಲೆ ಮಾಡಿದ್ರಿ, ಯಾವ ರೀತಿ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದ್ರಿ, ಅವಾಗ ದರ್ಶನ್ ಅವರಿದ್ರ, ದರ್ಶನ್ ಅವರು ಆ ಒಂದು ಹಲ್ಲೆ ಆದಂತಹ ರೇಣುಕಾಸ್ವಾಮಿಗೆ ಯಾವ್ಯಾವ ಭಾಗಕ್ಕೆ ಒದ್ರು, ದರ್ಶನ್ ಅವರು ಯಾವ ರೀತಿ ಹಲ್ಲೆ ಮಾಡಿದ್ರು, ಪವಿತ್ರ ಗೌಡ್ರೇನೋ ಚಪ್ಪಲಿಲಿ ಒಡೆದ್ರು ಅನ್ನೋ ಮಾಹಿತಿ ಇದೆ, ಹೌದಾ, ಎಲ್ಲದ್ರ ಬಗ್ಗೆನೂ ಕೂಡ ವಿಚಾರಣೆ ಆಗುತ್ತೆ. ಅದೆಲ್ಲ ಆದ ಮೇಲೆ
ನಟ ದರ್ಶನ್ ಹಾಗೆ ಪವಿತ್ರ ಗೌಡನ್ನ ಈಗ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ಈಗ ಅವರಿಬ್ಬರ ವಿಚಾರಣೆ ಆಗ್ತಾ ಇರೋದು. ಅಲ್ಲಿ ಸ್ಥಳ ಮಹಜರು ಕೂಡ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಪೊಲೀಸರು ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಇದರಿಂದ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ.